ಕಲಾ ಚಾವಡಿಯ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಕಲಾ ಚಾವಡಿಯಲ್ಲಿ ನಡೆಸುತ್ತಿರುವ ಲವಲವಿಕೆ ಲೇಡೀಸ್ ಕಾರ್ಯಕ್ರಮಕ್ಕೆ ಮುಂದಿನ ಅತಿಥಿ ಶ್ರೀಮತಿ ಸುಮಾ ಸೂರ್ಯ. ಇವರು ನೆಲದ ಮೇಲೆ ಕೂತ್ಕೊಂಡು ತಾಳ ಹಾಕೊಂಡು ಎಷ್ಟು ಮಧುರವಾಗಿ ಹಾಡ್ತಾರಲ್ವಾ. ಎಲ್ಲರೂ ನೋಡಿದೀರಾ, ಅವ್ರಿಗೆ ಲೈಕು ಕಮೆಂಟು ಎಲ್ಲ ಕೊಟ್ಟಿದ್ದೀರಾ. ಈಗ ಅವ್ರ ಬಗ್ಗೆ ತಿಳ್ಕೊಳ್ಳೋಣವಾ? ನಮಸ್ಕಾರ ಸುಮಾ ಸೂರ್ಯ ಅವರೇ, ನಿಮಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಕಲಾ ಚಾವಡಿ ನಡೆಸುತ್ತಿರುವ ಲವಲವಿಕೆ ಲೇಡೀಸ್ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ ಲಕ್ಷ್ಮೀಶ್ರೀ ಅವರೇ, ನಿಮಗೂ ಸಹ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಕಲಾ ಚಾವಡಿಯ ಸಹೃದಯ ಗೆಳತಿಯರಿಗೆಲ್ಲ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಸುಮಾ ಸೂರ್ಯ ಅವರೇ. ನೀವು ನಮ್ಮ ಚಾವಡಿಯ ಹೆಮ್ಮೆಯ ಗಾಯಕಿ ಹಾಗೂ ಕವಿಯತ್ರಿ ಕೂಡ ಅಂತ ಎಲ್ಲರಿಗೂ ಗೊತ್ತು. ಸೊ ನಿಮ್ಮ ಬಗ್ಗೆ ಇನ್ನೂ ತಿಳ್ಕೊಳೋ ಆಸೆ. ಆದ್ರಿಂದ ನಿಮ್ಮ ಊರು, ತಂದೆ, ತಾಯಿ, ಫ್ಯಾಮಿಲಿ ಬಗ್ಗೆ ನಮಗೆಲ್ಲ ತಿಳಿಸ್ತೀರಾ? ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಉಪ್ಪಿನಕುದ್ರಿನವಳು. ಆದರೆ ಹುಟ್ಟಿ ಬೆಳೆದಿದ್ದೆಲ್ಲ ಮಲೆನಾಡು ಭಾಗಗಳಲ್ಲಿ, ಕೊಪ್ಪ ಹಾಗೂ ತೀರ್ಥಹಳ್ಳಿ ತಾಲೂಕಿನಲ್ಲಿ. ನನ್ನ ತಂದೆ ಶ್ರೀಯುತ ಯು ರಾಮದೇವಮಯ್ಯ, ತಾಯಿ ಶ್ರೀಮತಿ ಸುಭದ್ರಾ ಅಮ್ಮಯ್ಯ. ನಾವು ಒಟ್ಟು 6 ಜನ ಹೆಣ್ಮಕ್ಳು. ನಾನು ಕೊನೆಯವಳು. ಓ, ತುಂಬಾ ದೊಡ್ಡ ಕುಟುಂಬ, 6ನೇ ಹೆಣ್ಮಗು. ನಿಜವಾಗ್ಲೂ ಖುಷಿ ಆಯ್ತು. ಹಾಗೆ ನಿಮ್ಮ ಓದಿನ ಬಗ್ಗೆ, ಬಾಲ್ಯದ ಬಗ್ಗೆ, ವಿದ್ಯಾರ್ಥಿ ಜೀವನದ ಬಗ್ಗೆ, ಹಾಗೆ ನೀವೇನಾದ್ರು ಜಾಬ್ ಮಾಡ್ತಿದ್ರಾ, ಕೆಲಸ ಮಾಡ್ತಿದ್ದೀರಾ, ಅದ್ರ ಬಗ್ಗೆನೂ ತಿಳಿಸ್ತೀರಾ? ನಾನು ಹುಟ್ಟಿದ್ದು ಕೊಪ್ಪ ತಾಲೂಕಿನ ಹಾಲ್ಮತ್ತೂರಿನಲ್ಲಿ. ನನ್ನ ಪ್ರಾಥಮಿಕ ಶಿಕ್ಷಣ ಎಲ್ಲ ಹಾಲ್ಮತ್ತೂರಿನ ಸರ್ಕಾರಿ ಶಾಲೆಯಲ್ಲಿ ನಡೆಯಿತು. ತದನಂತರ 8ನೇ ತರಗತಿಯನ್ನ ಚಿಕ್ಕಮಗಳೂರಿನ ಇಂಗ್ಲಿಷ್ ಕಾನ್ವೆಂಟ್ನಲ್ಲಿ ಆರಂಭಿಸಿದೆ. 9ನೇ ತರಗತಿಗೆ ತೀರ್ಥಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ನನ್ನ ಪ್ರೌಢಶಾಲಾ ಶಿಕ್ಷಣವನ್ನು ಪೂರೈಸಿದೆ. ತದನಂತರ ನನ್ನ BSc ಪದವಿಯನ್ನ ತೀರ್ಥಹಳ್ಳಿಯ ಅಂದಿನ ಕಾಲದ ಪ್ರತಿಷ್ಠಿತ ತುಂಗಾ ಮಹಾವಿದ್ಯಾಲಯದಲ್ಲಿ ನಾನು ನನ್ನ BSc ಪದವಿಯನ್ನ ಗಳಿಸಿದೆ. ನನ್ನ ಬಾಲ್ಯ ತುಂಬಾ ಚೆನ್ನಾಗಿತ್ತು. ಸ್ವಚ್ಛಂದವಾಗಿ ಓದ್ಕೊಳ್ತಾ, ಹಾಡ್ತಾ, ಆಡ್ತಾ ತುಂಬಾ ಚೆನ್ನಾಗಿ ಕಳೆದಿದ್ವಿ. ಯಾಕಂದ್ರೆ ಆಗಿನ ವಿದ್ಯಾಭ್ಯಾಸ ಈಗಿನಷ್ಟು ಕಠಿಣವಾಗಿರಲಿಲ್ಲ. ಟ್ಯೂಷನ್ಗಳ ಹಾವಳಿ ಇರಲಿಲ್ಲ. ಶಾಲೆಗೆ ಹೋದಾಗಷ್ಟೇ ಓದು, ಪರೀಕ್ಷೆ ಸಮಯದಲ್ಲಿ ಓದು. ಉಳಿದಂತೆ ಆಟ, ಎಲ್ಲ ತರದ ಆಟಗಳನ್ನ ಆಡ್ತಾ ಇದ್ವಿ ಬಾಲ್ಯದಲ್ಲಿ. ಅದಕ್ಕೊಂದು ಲಿಮಿಟೇ ಇರಲಿಲ್ಲ ಆಟ ಆಡೋದಕ್ಕೆ. ಅಷ್ಟು ಸ್ವಚ್ಛಂದವಾಗಿ ಈ ಮರಕ್ಕೆಲ್ಲ ಉಯ್ಯಾಲೆ ಹಾಕೊಂಡು ಅದನ್ನು ಜೀಕ್ಕೊಳ್ಳೋದು, ಕಬಡ್ಡಿ, ಖೋ ಖೋ, ವಾಲಿಬಾಲ್, ಥ್ರೋಬಾಲ್, ಹುಡುಗರಾಟ ಹುಡುಗಿಯರಾಟ ಅನ್ನೋ ಭೇದನೇ ಇರಲಿಲ್ಲ. ಲಗೋರಿ, ಗೋಲಿ ಆಟ, ಎಲ್ಲ ತರಹದ ಆಟಗಳನ್ನ ಆಡ್ತಾ ಇದ್ವಿ. ಆಡೋದೇ ಒಂದು ಹುಚ್ಚು ಬಾಲ್ಯದಲ್ಲಿ. ಅವಾಗ ಬೇರೆ ಯಾವುದೇ ರೀತಿಯ ಮನರಂಜನೆಗಳು ಇಲ್ಲದೆ ಇದ್ದಿದ್ರಿಂದ ನಮಗೆ ಆಟ ಒಂದೇ ಎಲ್ಲ ರೀತಿಯ ಮನರಂಜನೆ ನೀಡ್ತಾ ಇದ್ದ ಒಂದು ಮಾಧ್ಯಮ ಆಗಿತ್ತು. ಹಾಗಾಗಿ ಒಬ್ರು ಮನೆಗೆ, ಗೆಳತಿಯರ ಮನೆಗೆಲ್ಲ ಹೋಗಿ ಅವ್ರ ಮನೆಯಲ್ಲಿ ಅವಾಗೆಲ್ಲ ಮಲೆನಾಡಲ್ಲಿ ಅಡಿಕೆ ಚಪ್ರ ಇರೋದಲ್ವಾ, ಅದಕ್ಕೆ ಉಯ್ಯಾಲೆ ಹಾಕೋರು. ಆ ಉಯ್ಯಾಲೆನ ಜೀಕ್ಕೊಂಡು ಅದನ್ನ ಆಟ ಆಡೋದು ಸಂಭ್ರಮ ನಮಗೆಲ್ಲ. ಹಾಗಾಗಿ ನಮ್ಮ ಬಾಲ್ಯ ತುಂಬಾ ಸುಖವಾಗಿತ್ತು. ಹಳ್ಳಿ ವಾತಾವರಣ, ಯಾವುದೇ ರೀತಿ ಪೊಲ್ಯೂಷನ್ ಇಲ್ಲದ ವಾತಾವರಣ, ಮನೆಯಲ್ಲೇ ಬೆಳೆದ ತರಕಾರಿ ತಿನ್ಕೊಂಡು ತುಂಬಾ ಚೆನ್ನಾಗಿತ್ತು. ನಮ್ಗೆ ಈಗಿನ ಬಾಲ್ಯಕ್ಕೆ ಹೋಲಿಸಿದ್ರೆ ನಮ್ದು ತುಂಬಾ ಶ್ರೀಮಂತ ಬಾಲ್ಯ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ಪ್ರಾಥಮಿಕ ಶಾಲೆಯ ಟೈಮ್ನಲ್ಲಿ ಓದು ಈಗಿನಷ್ಟು ಹೆಕ್ಟಿಕ್ ಅಂತ ನಮ್ಗೆ ಯಾವತ್ತೂ ಅನ್ಸಿದ್ದೇ ಇಲ್ಲ. ಅದು ಒಂದು ಆಟದ ತರನೇ ನಡೆದು ಹೋಗ್ಬಿಡ್ತಿತ್ತು. ಮನೆಯಲ್ಲಿ ಅಕ್ಕಂದ್ರೆಲ್ಲ ಓದೋರಿದ್ರು. ಹಾಗಾಗಿ ನನಗೆ ಓದು ಯಾವತ್ತು ಕಷ್ಟ ಅಂತ ಆಗ್ಲಿಲ್ಲ. ಯಾವಾಗ್ಲೂ ನಾನೇ ಫಸ್ಟ್ ಬರ್ತಿದ್ದೆ. ಪ್ರಾಥಮಿಕ ಶಾಲೆಗಳಲ್ಲಿ ಚೆನ್ನಾಗಿ ಓದ್ತಾನೆ ಇದ್ದೆ, ಚೆನ್ನಾಗಿ ಬರೀತಿದ್ದೆ, ಒಳ್ಳೆಯ ವಿದ್ಯಾರ್ಥಿನಿ ಅಂತ ಅನಿಸ್ಕೊಂಡಿದ್ದೆ. ಆವಾಗ ನಡೀತಾ ಇದ್ದ ಶಾಲಾ ವಾರ್ಷಿಕೋತ್ಸವ, ನಾಟಕಗಳಲ್ಲಿ ಇದ್ರೊಳಗೆಲ್ಲ ಭಾಗವಹಿಸ್ತಿದ್ದೆ. ಅವಾಗ ಶಾಸ್ತ್ರೀಯವಾಗಿ ನಾನು ಏನನ್ನು ಕಲಿಯದೇ ಇದ್ರು ಹಾಡ್ಲಿಕ್ಕೆ ಬರ್ತಿತ್ತು. ಅಲ್ಲಿ ಹಾಡೋರ ಜೊತೆಗೆ ನಾವು ಎಲ್ಲ ಸೇರ್ಕೊಂಡ್ಬಿಟ್ಟು ಹಾಡು, ನಾಟಕ, ಡ್ಯಾನ್ಸು ಎಲ್ಲದರೊಳಗೂ ಭಾಗವಹಿಸ್ತಾ ಇದ್ದೆ.
ಅದು ಬಾಲ್ಯ ಅನ್ನೋದ್ರಲ್ಲಿ ಎಲ್ಲ ಸಂಪೂರ್ಣವಾಗಿ ಆ ಬಾಲ್ಯದ ಸುಖವನ್ನು ನಾವು ಅನುಭವಿಸಿದ್ದೆ ಅನ್ನೋದು ನನ್ನ ಖುಷಿ. ನಂತರ ವಿದ್ಯಾಭ್ಯಾಸದಲ್ಲಿ ಓದಿನ ಬಗ್ಗೆ ಅಂತಹ ಸೀರಿಯಸ್ನೆಸ್ ಏನು ನಮ್ಗಿರ್ಲಿಲ್ಲ. ಚೆನ್ನಾಗಿ ಓದ್ತಿದ್ವಿ ಬಿಟ್ರೆ ಈಗಿನ ಹಾಗೆ ಓದೋದು ಒಂದೇ ಕಾರ್ಯ ಆ ಥರ ಏನಿರಲಿಲ್ಲ. ಎಲ್ಲವನ್ನೂ ಒಗ್ಗೂಡಿಸ್ಕೊಂಡು ಬೆಳೆದ್ವಿ ನಾವು. ನಂತರ ನಾನು ಪ್ರೌಢಶಾಲೆಗೆ ಬಂದ ಮೇಲೆ ಅವಾಗ ಕನ್ನಡ ಮಾಧ್ಯಮದಿಂದ ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗಿದ್ದು. ಬಹುಶಃ ಆಗಿನ ಕಾಲದಲ್ಲಿ ನಾವು ಇಂಗ್ಲಿಷ್ ಮಾಧ್ಯಮ ಒಂದು 7ನೇ ತರಗತಿವರೆಗೆ ಬಹುಶಃ ABCD ಇಂದ ಆಚೆಗೆ ಇಂಗ್ಲಿಷ್ ಏನು ತಿಳಿದಿದ್ದ ಕಾಲ. ತುಂಬಾ ಹಳ್ಳಿ ಶಾಲೆನಲ್ಲಿ ಓದಿದ್ ನಾವು. ಹಾಗಾಗಿ ಮಾಧ್ಯಮವೂ ಇಂಗ್ಲಿಷು, ಹೇಳಿಕೊಡುವ ರೀತಿನಲ್ಲೂ ಫುಲ್ ಇಂಗ್ಲಿಷ್ನಲ್ಲೇ ಹೇಳ್ಕೊಡೋದಾಗಿದ್ರಿಂದ ಓದಿನ ಬಗ್ಗೆ ತುಂಬಾ ಸೀರಿಯಸ್ನೆಸ್ ಬಹುಶಃ ಪ್ರೌಢಶಾಲೆ ಟೈಮ್ನಲ್ಲಿ ನನಗೆ ಸ್ಟಾರ್ಟ್ ಆಯ್ತು ಅನ್ಕೋತೀನಿ. ಒಳ್ಳೆಯ ಟೀಚರ್ಸ್ ಇದ್ರು ನಮಗೆ. ಹೈಸ್ಕೂಲ್ನಲ್ಲಿ CK ಮೋಹನ್ ಕುಮಾರ್ ಅಂತ ಗಣಿತದ ಮಾಸ್ಟ್ರು, ಜಲ್ಜಮನ್ ಅಂತ ಕನ್ನಡ ಮಾಸ್ಟ್ರು, ತುಂಬಾ ಜನ ಎಣಿಸ್ಕೋಬೇಕು ನಾನು. ಯಾಕಂದ್ರೆ ನಮ್ಗೊಂದು ಒಳ್ಳೆಯ ಅಡಿಪಾಯನ ಹಾಕೊಟ್ಟು ಶಿಷ್ಯರಿಂದ ಎಷ್ಟು ಪ್ರೀತಿಸಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಅಂದ್ರೆ ಅವ್ರುಗಳು ಹೇಳ್ಕೊಟ್ಟ ಪಾಠ ನಾವು ಈಗಲೂ ಮರೆಯೋಕ್ ಸಾಧ್ಯ ಇಲ್ಲ. ಅಂತಹ ಒಳ್ಳೆಯ ನನಗೆ ಟೀಚರ್ಸ್ ಸಿಕ್ಕಿದ್ರು. ಹಾಗಾಗಿ ಅಲ್ಲಿ ಸಹಿತ ಓದಿನಲ್ಲಿ ತುಂಬಾ ಮುಂದೆನೇ ಇದ್ದೆ. ಆದ್ರೆ ಬಹುಶಃ ಪ್ರೌಢಶಾಲೆಗೆ ಬಂದ ನಂತರದಲ್ಲಿ ನನ್ನ ಹಾಡಿನ ಯಾನ ಮನೆಗೆ ಸೀಮಿತ ಆಯಿತು. ಯಾವುದೇ ಶಾಲೆನಲ್ಲಿ ನಡೆಯೋ ಪ್ರೋಗ್ರಾಮ್ಗಳಿಗೆ ನಾನು ಪಾರ್ಟಿಸಿಪೇಟ್ ಮಾಡಕ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಮ್ದು ಹಳ್ಳಿ ರಜತಕಟ್ಟೆ ಅಂತ ಹಳ್ಳಿ, ಅಲ್ಲಿ ನಾವು ಸೆಟ್ಲ್ ಆಗಿದ್ವಿ. ಅಲ್ಲಿಂದ ತೀರ್ಥಹಳ್ಳಿಗೆ ನಡ್ಕೊಂಡು ಹೋಗ್ಬೇಕಿತ್ತು. 5 ಕಿಲೋಮೀಟರ್ ಹೋಗ್ತಾ 5 ಕಿಲೋಮೀಟರ್ ಬರ್ತಾ ಮನೆಗೆ ಬಂದು ಮನೆ ಕೆಲಸಗಳೆಲ್ಲ ಸಹಾಯ ಮಾಡ್ಬೇಕಾಗ್ತಿತ್ತು. ಅವಾಗ ಎಲ್ಲರ ಮನೆಯಲ್ಲೂ ಹಾಗೆ ಇತ್ತಲ್ವಾ, ತೆಂಗಿನ ಮರಕ್ಕೆಲ್ಲ ನೀರ್ ಹಾಕಿ ನಮ್ಮ ಕೆಲಸಗಳನ್ನು ನಾವು ಮಾಡ್ಬೇಕಾಗಿತ್ತು. ಅದ್ರ ಮಧ್ಯೆ ನಮ್ಮ ಓದು ನಡಿಬೇಕಿತ್ತು. ಹಾಗಾಗಿ ಬೇರೆ ಯಾವುದೇ ಪಠ್ಯೇತರ ಚಟುವಟಿಕೆಗಳಲ್ಲಿ ನನ್ನ ಭಾಗವಹಿಸೋಕೆ ಆಲ್ಮೋಸ್ಟ್ ನಿಂತು ಹೋಯ್ತು ಆ ಟೈಮ್ನಲ್ಲಿ. ಮನೆಯಲ್ಲಿ ಟೇಪ್ ರೆಕಾರ್ಡರ್, ಅವಾಗೆಲ್ಲ ಭಾವಗೀತೆಗಳ ಯುಗ, ಕ್ಯಾಸೆಟ್ಗಳು ಬಂದು ಹೊಸ್ತು, ಒಳ್ಳೊಳ್ಳೆ ಭಾವಗೀತೆಗಳು ಬರೋದು. ಮನೆಯಲ್ಲಿ ಟೇಪ್ ರೆಕಾರ್ಡರ್ ಇತ್ತು. ಸೊ ಆಲ್ಮೋಸ್ಟ್ ಚಿತ್ರಗೀತೆಗಳಿಗಿಂತ ಭಾವಗೀತೆಗಳಿಗೆ ನನಗೆ ತುಂಬಾ ಒಲವು. ಸಾಧ್ಯವಾದಷ್ಟು ಭಾವಗೀತೆಗಳು ಮೋಸ್ಟ್ಲಿ ಅವಾಗಲೇ ನಾನು ಕಲ್ತಿರೋದು. ಜಾಸ್ತಿ ಅದನ್ನು ಹಾಕೊಳ್ಳೋದು, ಕೇಳೋದು, ಕಲಿಯೋದು, ಮನೆ ಒಳಗೆ ಹಾಡ್ತಾ ಇದ್ದಿದ್ದು. ಮತ್ತೆ ಸಂಜೆ ಭಜನೆಗೆ ಬೇಕಾಗುವಷ್ಟು ದೇವರ ನಾಮಗಳನ್ನ ಹಾಡ್ತಾ ಇದ್ವಿ. ಭಾವಗೀತೆಗಳನ್ನ ತುಂಬಾ ಕಲ್ತಿರೋದು ಬಹುಶಃ ನನ್ನ ಆ ಟೈಮ್ನಲ್ಲೇ ಜಾಸ್ತಿ ಅನ್ಕೋತೀನಿ. ಹಾಗಾಗಿ ಭಾವಗೀತೆಗಳ ಮೇಲೆ ತುಂಬಾ ಒಲವು ಬೆಳೆದಿತ್ತು ನನ್ನ ಪ್ರೌಢಶಾಲಾ ಮತ್ತು ಕಾಲೇಜು ದಿನಗಳಲ್ಲಿ. ಆದ್ರೆ ಹೊರಗಡೆ ಎಲ್ಲೂ ಭಾಗವಹಿಸಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಸಂಗೀತ ಕಲಿಯೋ ಆಸಕ್ತಿ ಇತ್ತು, ಆದ್ರೆ ಅವಕಾಶ ಇರ್ಲಿಲ್ಲ. ಯಾಕಂದ್ರೆ ನಮಗೆ ಹೋಗಿ ಬರೋದು ಬಹಳ ತ್ರಾಸದಾಯಕವಾದಂತ ಪರಿಸ್ಥಿತಿ. ಆವಾಗ ಸಂಗೀತ ಕಲಿಬೇಕು ಅಂದ್ರೆ ಮತ್ತೆ ನಾನು ರಾತ್ರಿ ಬರೋದು, ನಡ್ಕೊಂಡು ಬರಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು. ಹಾಗಾಗಿ ಸಂಗೀತದ ಬಗ್ಗೆ ಒಲವಿದ್ರು ಹೋಗುವಂತ ಅವಕಾಶ ಸಿಗ್ಲಿಲ್ಲ ನನಗೆ. ಬಟ್ ಮನೆಯಲ್ಲಿ ಅಕ್ಕಂದ್ರ ಜೊತೆಗೆಲ್ಲ ಸೇರ್ಕೊಂಡು ಹಾಡೋದು ಎಲ್ಲ ಮಾಡ್ತಾ ಇದ್ದೆ. ಹೊರಗಡೆ ಯಾವಾಗ ಈ ಪ್ರೈಮರಿ ಶಾಲೆನಲ್ಲಿ, ಪ್ರಾಥಮಿಕ ಶಾಲೆನಲ್ಲಿ ಏನು ಹಾಡ್ತಾ ಇದ್ದೆ ಅಷ್ಟು ಸಹಿತ ನಾನು ಪ್ರೌಢಶಾಲೆಗೆ ಮತ್ತೆ ಕಾಲೇಜುಗಳಲ್ಲಿ ಯಾವತ್ತೂ ಹಾಡ್ಲೇ ಇಲ್ಲ. ಬರವಣಿಗೆ ಬಹುಶಃ ಹೈಸ್ಕೂಲ್ ಪ್ರೌಢಶಾಲೆನಿಂದನೇ ನನ್ನ ಬರವಣಿಗೆ ಸಣ್ಣದಾಗಿ ಬರೆಯೋದನ್ನ ನಾನು ಶುರು ಮಾಡಿದೆ. ಅದಕ್ಕೆ ನಮ್ಗೆ ಕನ್ನಡ ಟೀಚರ್ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಹೈಸ್ಕೂಲ್ನಲ್ಲಿ ಅವಾಗೆಲ್ಲ ನೀವು ಭಾಷೆಗಳಲ್ಲಿ ಅಂಕಗಳನ್ನ ತೆಗೆದುಕೊಳ್ಳೋದು ತುಂಬಾ ತ್ರಾಸದಾಯಕ. ಈಗ ನಂಗೆ ಔಟ್ ಆಫ್ ಔಟ್ ಎಲ್ಲ ರೂಲ್ಡ್ ಔಟ್. ಇವನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಸಹಿತ ಅವಾಗ ಸಿಗೋದಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾತ್ರ. ಉಳಿದು ಯಾವ್ದ್ರೊಳಗೂ ಔಟ್ ಆಫ್ ಔಟ್ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ. ಎಷ್ಟು ಕಳಿಬೇಕು ಅಂತಾನೆ ನೋಡೋರು, ಪ್ರತಿಯೊಂದು ಗ್ರಾಮರ್ ಮಿಸ್ಟೇಕ್ಗೂ ಮಾರ್ಕ್ಸ್ ಕಳಿತಾ ಇದ್ರು ಅವಾಗ. ಅಂತದ್ರೊಳಗೆ ನನಗೆ ಕನ್ನಡದಲ್ಲಿ 125ಕ್ಕೆ 124 ಬಂದು ತಾಲೂಕಿಗೆ ನಾನು ಪ್ರಥಮ ಸ್ಥಾನ ಗಳಿಸಿದ್ದೆ. ಅದು ಈಗಲೂ ನನಗೆ ತುಂಬಾ ಖುಷಿ ಕೊಡೋ ವಿಚಾರ. ನಮ್ಮ ಕನ್ನಡ ಮಾಸ್ಟರ್ ಜಲ್ಜಮ್ಮ ಟೀಚರಿಗೆ ತುಂಬಾ ಖುಷಿಯಾಗಿತ್ತು. ತುಂಬಾ ಡೆಡಿಕೇಟೆಡ್ ಆಗಿ ಓದ್ತಿದ್ವಿ. ಕನ್ನಡದಲ್ಲಿ ಅವರು ನಮ್ಗೆ ಏನಾದ್ರು ಹೇಳ್ತಿದ್ರೆ ಅದನ್ನೆಲ್ಲ ನಾವು ಟಿಪ್ಸ್ ಅವ್ರು ಏನೇನು ಕೊಡ್ತಾರೆ ಅದನ್ನೆಲ್ಲ ಬರ್ಕೋತಾ ಇದ್ವಿ, ಅದನ್ನ ಮನನ ಮಾಡ್ಕೊಳ್ತಿದ್ವಿ. ಕನ್ನಡದ ಬಗ್ಗೆ ಹೆಚ್ಚು ಒಲವು ಮೂಡ್ಲಿಕ್ಕೆ ಕಾರಣ ನನ್ನ ಪ್ರೌಢಶಾಲಾ ಶಿಕ್ಷಣ ಅನ್ಕೋತೀನಿ. ಹಾಗಾಗಿ ಆ ಟೈಮ್ಗಳಲ್ಲಿ ಬರವಣಿಗೆ ಸ್ವಲ್ಪ ಜಾಸ್ತಿ ಆಯ್ತು, ಬಟ್ ಹಾಡೋದು ಆಲ್ಮೋಸ್ಟ್ ಹೊರಗಡೆ ಹಾಡುವಂಥದ್ದು ನಿಂತೋಯ್ತು. ತದನಂತರ ಇನ್ನು ನನ್ನ BSc ಪದವಿಗೆ ನಾನು ತುಂಗಾ ಕಾಲೇಜಿಗೆ ಸೇರಿದಾಗ ಹೈಸ್ಕೂಲ್ನಲ್ಲಿ 1-2 ಡಿಬೇಟ್ ಕಾಂಪಿಟೇಷನ್ಗಳಿಗೆ ನಾನು ಹೋಗಿ ಪ್ರಥಮ ಸ್ಥಾನ ಎಲ್ಲ ಪಡ್ಕೊಂಡಿದ್ದೆ. ಆದ್ರೆ ಬಹಳ ಅಲ್ಲ, 1-2 ಅಷ್ಟೇನೆ. ಕಾಲೇಜ್ನಲ್ಲಿ ಸೇರಿದಾಗ ಅದು ಪ್ರಾಕ್ಟಿಕಲ್ಲು ಮತ್ತು 3 ಮೈಲ್ ಜಾಸ್ತಿ ನಡಿಬೇಕಾಯ್ತು. ತೀರ್ಥಹಳ್ಳಿಯ ಫಸ್ಟ್ ತುದಿಗೆನೆ 5 ಕಿಲೋಮೀಟರ್ ನಮ್ಮ ಮನೆಯಿಂದ, ಅಲ್ಲಿಂದ ಪ್ಲಸ್ 3 ಕಿಲೋಮೀಟರ್ ತುಂಗಾ ಕಾಲೇಜಿಗೆ ಹೋಗ್ಬೇಕಿತ್ತು. ಸೊ 8x8 16 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಹಾಗಾಗಿ ಓದುವ ಒತ್ತಡ ತುಂಬಾ ಇತ್ತು. ತುಂಬಾ
BSc ಅಂದ್ರೆ ಸಿಲೆಬಸ್ ತುಂಬಾ ಕಷ್ಟ ಇರ್ತಿತ್ತಲ್ವಾ. ಪ್ರಾಕ್ಟಿಕಲ್ ಅಟೆಂಡ್ ಮಾಡಬೇಕು, ಥಿಯರಿ ಬರೀಬೇಕು, ಓದುವ ಪ್ರೆಷರ್ ತುಂಬಾ ಇತ್ತು ಅವಾಗ. ನಮ್ಗೆ ಸಮಯ ನಡ್ಕೊಂಡು ಬರೋದಕ್ಕೆ ತುಂಬಾ ಬೇಕಾಗ್ತಿತ್ತು. ಹಾಗಾಗಿ ಬೇರೆ ಯಾವುದೇ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾಗ್ತಿರ್ಲಿಲ್ಲ. ಶಿವರಾಮ್ ಕಾರಂತರ ಕೃತಿ ವಿಮರ್ಶೆ ಸ್ಪರ್ಧೆನ ಇಡೋರು ನಮ್ಮ ಕಾಲೇಜ್ನಲ್ಲಿ. 3 ವರ್ಷ ಭಾಗವಹಿಸಿ ಅದರೊಳಗೆ ನಾನು ಪ್ರೈಸ್ ಗಳಿಸಿದ್ದೆ. ಅದೊಂದು ತುಂಬಾ ಖುಷಿ ವಿಚಾರ. ಆವಾಗ ನಮ್ಮ ಮನೆಯಲ್ಲಿ ಮ್ಯಾಗಝಿನ್ ಕ್ಲಬ್ ಅಂತೆಲ್ಲ ಇರೋದು, ಲೈಬ್ರರಿ ಮ್ಯಾಗಝಿನ್ ಕ್ಲಬ್ಸ್ ಎಲ್ಲ ಇತ್ತು. ಲೈಬ್ರರಿನಲ್ಲಿ ಮ್ಯಾಗಝಿನ್ ಕ್ಲಬ್ ಮೆಂಬರ್ ಆದ್ರೆ ನಿಯತಕಾಲಿಕೆಗಳು ಎಲ್ಲ ಸಿಗೋದು, ಅದನ್ನ ಬರ್ಕೊಂಡು ತರಬಹುದಾಗಿತ್ತು. ನನ್ನ ಅಕ್ಕಂದ್ರೆಲ್ಲ ತಗೊಂಡ್ಬರ್ತಾ ಇದ್ರು. ಸುಧಾ, ತರಂಗ, ಮಯೂರ, ಎಲ್ಲ ನಿಯತಕಾಲಿಕೆಗಳು, ಕಾದಂಬರಿಗಳು ಎಲ್ಲ ಮನೆಗೆ ಓದಕ್ ತರೋರು. ಹಾಗೆ ನನಗೆ ಹೈಸ್ಕೂಲ್ನಿಂದ ಕಾಲೇಜ್ವರೆಗೆ ಸಾಕಷ್ಟು ಓದು ತುಂಬಾ ಮಾಡಿದ್ದೀನಿ. ರಜಾ ದಿವಸಗಳಲ್ಲಿ, ಬೇರೆ ಟೈಮಲ್ಲಿ ಆಗ್ತಾ ಇರಲಿಲ್ಲ. ರಜಾ ಸಮಯಗಳಲ್ಲೆಲ್ಲ ಬಹುಶಃ ತುಂಬಾ ತರಂಗ ಧಾರಾವಾಹಿಗಳನ್ನ ಓದೋದು, ರೂಪತಾರ, ಪ್ರಜಾಮತ ಎಲ್ಲದನ್ನೂ ತರ್ತಿದ್ರು. ಬಹುಶಃ ಎಲ್ಲದನ್ನೂ ಓದ್ತಾ ಇದ್ದೆ. ನನ್ನ ಓದಿನ ಅಭಿರುಚಿ ಡೆವಲಪ್ ಆಗಿದ್ದು ಅವಾಗ. ತನ್ಮೂಲಕ ಬರವಣಿಗೆ, ವಿಮರ್ಶೆ ನನಗೆ ತುಂಬಾ ಇಷ್ಟವಾದ ವಿಭಾಗ. ಹಾಗಾಗಿ ಶಿವರಾಮ್ ಕಾರಂತರ ಕೃತಿಗಳ ವಿಮರ್ಶೆ ಇಟ್ಟಾಗ ತಪ್ಪದೆ ಭಾಗವಹಿಸುತ್ತಿದ್ದೆ. ಅದಕ್ಕೆ ಬಹುಮಾನನೂ ಸಿಗ್ತಾ ಇತ್ತು. ಹೀಗೆ ನನ್ನ ಪ್ರಾಥಮಿಕ ಶಾಲಾ ಹಂತದಲ್ಲಿ ನಿಂತ ಹಾಡು ಮತ್ತೆ ನನ್ನ ಪ್ರೌಢಶಾಲಾ ವಿಭಾಗದಲ್ಲಿ ಕಾಲೇಜುಗಳಲ್ಲಿ ಹೊರಗಡೆ ಬರಲೇ ಇಲ್ಲ, ಮನೆಯೊಳಗೆ ಉಳಿತು. ಬರವಣಿಗೆ ಓದು ಮಾತ್ರ ಬೆಳೀತು, ಆ ಸಂದರ್ಭದಲ್ಲಿ ಬೆಳೀತು. ಅಂದಿನ ದಿನಗಳಲ್ಲಿ ಸರ್ಕಾರಿ ಕೆಲಸ ಸಿಗೋದು ತುಂಬಾ ಕಷ್ಟ ಇತ್ತು. ತುಂಬಾ ಕಾಂಪಿಟೇಷನ್ ಇತ್ತು. ತುಂಬಾ ಚೆನ್ನಾಗಿ ಓದೋರಿಗೆ ಮಾತ್ರನೇ ಸಿಗ್ತಾ ಇತ್ತು. ಹಾಗಾಗಿ ಓದುವ ಎಲ್ಲರಿಗೂ ಅದೊಂದು ಕನಸಿತ್ತು, ನಾನು ಸರ್ಕಾರಿ ಕೆಲಸ ಸೇರ್ಬೇಕು ಅಂತ. ನನಗೂ ತುಂಬಾ ಇತ್ತು. ಯಾಕೆ ಅಂದ್ರೆ ನನ್ನ 5 ಜನ ಅಕ್ಕಂದ್ರು ಸಹಿತ ಆ ಟೈಮ್ನಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಸೇರ್ಕೊಂಡು ಆಗೋಗಿತ್ತು. ನಾನು ಓದ್ತಾ ಇದ್ದೆ. ಹಾಗಾಗಿ ನನಗೂ ಸಹಿತ ನಾನು ಓದಿ ಅವ್ರ ತರನೇ ನಾನು ಸರ್ಕಾರಿ ಕೆಲಸಕ್ಕೆ ಸೇರ್ಕೋಬೇಕು ಅನ್ನೋದು ತುಂಬಾ ಆಸೆ ಇತ್ತು ನನಗೆ. ಹಾಗಾಗಿ ನನ್ನ ಪದವಿ ಮುಗಿದ ಮುಂದಿನ ವರ್ಷದಲ್ಲೇ ನಾನು ಎಲ್ಲ ಕಡೆಗೆ ಉದ್ಯೋಗಕ್ಕೆ ಅರ್ಜಿ ಹಾಕಿದಾಗ ಸಾಕಷ್ಟು ಕಡೆ ನನಗೆ ಸಿಕ್ತು. ರೈಲ್ವೇಸ್ ನಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ, LIC ನಲ್ಲಿ ಸಿಕ್ತು, ರೈಲ್ವೇಸ್ ನಲ್ಲಿ ಸಿಕ್ತು, ಆಮೇಲೆ ಬ್ಯಾಂಕ್ಗಳಲ್ಲಿ ಸಿಕ್ತು. ಅವಾಗ ಆಯ್ಕೆ ಮಾಡ್ಕೊಳ್ಬೇಕಾದಾಗ ನಾನು ಕೆನರಾ ಬ್ಯಾಂಕ್ ಅನ್ನೇ ಆಯ್ಕೆ ಮಾಡ್ಕೊಂಡೆ. ಯಾಕೆಂತಂದ್ರೆ ಅವಾಗಾಗ್ಲೇ ನನ್ನ ಅಕ್ಕಂದ್ರು ಎಲ್ಲ ಬ್ಯಾಂಕಲ್ಲಿ ಇದ್ರು, ಭಾವಂದ್ರು ಬ್ಯಾಂಕಲ್ಲಿ ಇದ್ರು. ಸೊ ನಮ್ಗೆ ಬ್ಯಾಂಕಿನ ಬಗ್ಗೆ ಅದೊಂಥರ ಪ್ರತಿಷ್ಠಿತವಾದ ಕೆಲಸ ಆಗಿತ್ತು, ವೈಟ್ ಕಾಲರ್ ಜಾಬ್ ತರ. ಯಾರಿಗಾರು ಬ್ಯಾಂಕ್ ಕೆಲಸ ಇತ್ತು, ಅವ್ರಿಗೆ ಬ್ಯಾಂಕ್ ಕೆಲಸ ಸಿಕ್ತಂತೆ ಅನ್ನುವಂತ ಕಾಲ ಅದಾಗಿತ್ತು. ಹಾಗಾಗಿ ಅವೆಲ್ಲದನ್ನು ಮನೆಯಲ್ಲೂ ಎಲ್ಲರ ಒತ್ತಾಸೆಯ ಮೇಲೆಗೆ ನಾನು 1995ರಲ್ಲಿ ನಮ್ಮ ಕೆನರಾ ಬ್ಯಾಂಕ್ ಅನ್ನ ಸೇರ್ಕೊಂಡೆ. ಇಂದಿಗೆ 30 ವರ್ಷ ಕೆನರಾ ಬ್ಯಾಂಕ್ ನಲ್ಲಿ ಕೆಲಸ ಮಾಡಿದ್ದೀನಿ. ಅದು ನನ್ನ ಹೆಮ್ಮೆಯ ಆರ್ಗನೈಸೇಷನ್ ಅನ್ನೋದಕ್ಕೆ ಖುಷಿ ಇದೆ ನನಗೆ. ಅಬ್ಬಾ, ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ನಿಮ್ಮ ಲೈಫು, ಬಾಲ್ಯದ ಲೈಫು. ನಿಜವಾಗ್ಲೂ ನಿಮ್ಮ ಬಾಲ್ಯ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಹೆಚ್ಚು ಕಮ್ಮಿ ನಮ್ಮ ಬಾಲ್ಯದಲ್ಲೂ ಈ ರೀತಿನೇ ಇತ್ತು. ಸ್ಕೂಲಿಗೆ ನಡ್ಕೊಂಡ್ ಬರೋದು, ಹಾಗೆ ಮನೆ ಕೆಲಸಗಳಲ್ಲಿ ಹೆಲ್ಪ್ ಮಾಡೋದು, ಹಾಗೆ ಈ ಸುಧಾ ಎಲ್ಲ ಓದೋದು, ಲೈಬ್ರರಿಗೆ ಹೋಗಿ, ಇದೆಲ್ಲ ಕೇಳಿದಾಗ ನನ್ನ ಬಾಲ್ಯನೂ ಕೂಡ ನನಗೆ ನೆನಪಾಯ್ತು. ತುಂಬಾ ಶ್ರಮಜೀವಿ ಕೂಡ. 8 ಕಿಲೋಮೀಟರ್ 14 ಕಿಲೋಮೀಟರ್ ನಡ್ಕೊಂಡು ಹೋಗಿ ಕಾಲೇಜು ಎಲ್ಲ ಪೂರೈಸಿದ್ರ. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ನಿಮ್ಮ ವಿದ್ಯಾರ್ಥಿ ಜೀವನ, ಬಾಲ್ಯ ಜೀವನದ ಬಗ್ಗೆ ಕೇಳಿ. ಹಾಗೆ ನೀವು ಸಂಗೀತದ ಬಗ್ಗೆನೂ ಹೇಳ್ತಾ ಇದ್ರಿ. ಸಂಗೀತ ಏನಾದ್ರು ಕಲ್ತಿದ್ದೀರಾ ರೀಸೆಂಟ್ ಆಗಿ, ಅಥವಾ ಮುಂಚೆ ಏನಾದ್ರು ಕಲಿಯಕ್ ಟ್ರೈ ಮಾಡಿದ್ದೀರಾ? ಯಾರ ಬಳಿ ಕಲ್ತ್ರಿ? ಹಾಗೆ ನೀವು ಕವಿಯತ್ರಿ ಕೂಡ. ಈ ಕವನ ಬರೆಯೋ ಆಸಕ್ತಿ ಹೇಗೆ ಮೂಡ್ ಬಂತು ಅಂತ ತಿಳಿಸ್ತೀರಾ? ತುಂಬಾ ಖುಷಿ ಆಯ್ತು ನಿಮ್ಮ ಕೆಲಸದ ಬಗ್ಗೆನೂ ಕೇಳಿ. ನಿಮ್ಮ ಒಳ್ಳೆ ಎಜುಕೇಶನ್ ಇದೆ, ಕೆಲಸ ಇದೆ, ಸಂಗೀತದಲ್ಲೂ ಚೆನ್ನಾಗಿ ಮುಂದುವರಿತಿದ್ದೀರಾ, ಹಾಗೆ ಕವಿಯತ್ರಿ ಕೂಡ. ನಿಮ್ಮ ಈ ಎಲ್ಲಾ ಜರ್ನಿಯು ಚೆನ್ನಾಗಿ ಮುಂದುವರಿಲಿ ಅಂತ ಆಶಿಸ್ತೀನಿ. ನಾನು ಮೊದಲೇ ಹೇಳಿದ ಹಾಗೆ ಸಂಗೀತದಲ್ಲಿ ನನಗೆ ಆಸಕ್ತಿ ಇತ್ತು, ಕಲಿಯೋ ಅವಕಾಶ ಇರಲಿಲ್ಲ. ಅದು ಮನಸ್ಸಲ್ಲೇ ಇತ್ತು, ಸಂಗೀತ ಕಲಿಬೇಕು ಅಂತ ಇತ್ತು. ಆದ್ರೆ ಹೇಗೆ ಸಮಯ ಹೋಗ್ಬೇಕು, ನಾವಿರೋ ಊರಿನಲ್ಲಿ ಅದಕ್ಕೆಲ್ಲ ಅವಕಾಶ ಇರಲಿಲ್ಲ. ಅದಕ್ಕೆ ಮತ್ತೆ ಓಡಾಡಬೇಕು, ಈ ತರ ಸಮಸ್ಯೆಗಳಿದ್ವು. ಹಾಗಾಗಿ ಅದು ಮನಸ್ಸಿನಲ್ಲೇ ಇತ್ತು. ನನ್ನ ಪ್ರಾಥಮಿಕ ಶಾಲಕ್ಕೆ ನಿಂತೋಗಿದ್ದ ಹಾಡು ಮತ್ತೆಲ್ಲೋ ನಾನು ಹೊರಗಡೆ ಹಾಡ್ತಾನೆ ಇರಲಿಲ್ಲ. ಆದ್ರೆ ಮನೆ ಒಳಗಡೆ ಹಾಡ್ತಾ ಇದ್ದ ಹಾಡಂದ್ರೆ ಇಷ್ಟ ಇತ್ತು, ಹಾಡ್ಬೇಕು ಅನ್ನೋ ಮನಸ್ಸಿತ್ತು, ಕಲಿಬೇಕು ಅನ್ನೋ ಮನಸ್ಸು ಇತ್ತು ಸಂಗೀತನ. ಅದಕ್ಕೆ ಅವಕಾಶ ಆಗಿದ್ದು ನಂದು ಮದುವೆ ಆಗಿ ನನ್ನ ಮಗ ಹುಟ್ಟಿದ್ರ ಮೇಲೆ.
ನನ್ಗಿರೋ ಆಸಕ್ತಿ ನಾನು ಪೂರೈಸ್ಕೊಳ್ಳಿಕ್ಕೆ ಆಗದೆ ಇರೋದ್ರಿಂದ ನನ್ನ ಮಗನಾದ್ರೂ ಸಂಗೀತ ಕಲೀಲಿ ಅಂತ ನನಗಿತ್ತು. ಹಾಗಾಗಿ ನನ್ನ ಮಗನ ಕರ್ಕೊಂಡೋಗಿ ಸಂಗೀತ ಶಾಲೆಗೆ ಸೇರಿಸಬೇಕಾದ್ರೆ ತೀರ್ಥಹಳ್ಳಿಯ ಸುಮುಖ ಸಂಗೀತ ಶಾಲೆಯಲ್ಲಿ ನನ್ನ ಮಗನ್ನ ಅವನು 3ನೇ ಕ್ಲಾಸ್ ಇರ್ಬೇಕಾದ್ರೆ ತಗೊಂಡೋಗಿ ನಾನು ಸೇರಿಸಿದೆ. ಅವನನ್ನು ಸೇರಿಸಿದಾಗ ಅವನದು ಕ್ಲಾಸ್ ಮುಗಿಯೋ ತನಕ ನಾನು ಹೊರಗಡೆ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಾನು ಸೇರ್ಕೋಬಹುದಲ್ಲ, ಅವನು ಅಷ್ಟು ಅವನ ಜೊತೆ ನಾನು ಸೇರೋದು ಎಷ್ಟು ಮಟ್ಟಿಗೆ ಸರಿ ಒಂಥರ ಅಳುಕಿತ್ತು ನನಗೆ. ಆದ್ರೆ ಸುಮ್ಮನೆ ಹೊರಗಡೆ ಕಾಯೋ ಬದಲು ನಾನು ದುಡ್ಡು ಕೊಟ್ಬಿಟ್ಟು ನಾನು ಸೇರ್ಸ್ಕೋತೀನಿ ಅಂದಾಗ ಅಲ್ಲಿ ಸೇರ್ಕೊಂಡೆ ನಾನು. ಅಲ್ಲಿ ಶ್ರೀಮತಿ ಲಕ್ಷ್ಮಿ ಅವರು ನಮ್ಗೆ ಕರ್ನಾಟಿಕ್ ಕ್ಲಾಸಿಕಲ್ ಸಂಗೀತವನ್ನ ಹೇಳ್ಕೊಟ್ರು. ತದನಂತರ ಬೇರೆ ಬೇರೆ ಗುರುಗಳು ಬಂದ್ರು ಅಲ್ಲಿ, ಹಿಂದೂಸ್ತಾನಿ ಕರ್ನಾಟಕದ ಬೇರೆ ಬೇರೆ ಗುರುಗಳ ಮಾರ್ಗದರ್ಶನ ನಮ್ಗೆ ಸಿಕ್ತು ಅಲ್ಲಿ. ನನ್ನ ಮಗನ ಜೊತೆಗೆ ವಿದ್ಯಾರ್ಥಿಯಾಗಿ ನಾನು ಸಂಗೀತಕ್ಕೆ ಸೇರ್ಕೊಂಡ ನಂತರ ನನ್ನ ಹಾಡಿನ ಪಯಣ ಮತ್ತೆ ಶುರುವಾಯಿತು. ಸಂಗೀತ ಶಾಲೆಯ ವಾರ್ಷಿಕೋತ್ಸವಗಳಲ್ಲಿ ಅಲ್ಲಿ ನಮ್ಗೆ ತುಂಬಾ ಪ್ರೋತ್ಸಾಹ ಕೊಡೋರು, ಲಕ್ಷ್ಮೀ ಮೇಡಮ್, ಶೀಲತಾ ಅವರೆಲ್ಲ ತುಂಬಾ ಪ್ರೋತ್ಸಾಹ ಕೊಡೋರು, ವೇದಿಕೆಗಳಲ್ಲಿ ಹಾಡ್ಲಿಕ್ಕೆ ಅವಕಾಶ ಕೊಡೋರು. ನಮಗಿದ್ದ ಅಳುಕು ಏನಿತ್ತಲ್ಲ, ಸ್ಟೇಜ್ ಫಿಯರ್, ಅದೆಲ್ಲ ಬಹುಶಃ ಅಲ್ಲಿ ಕಳೀತು. ಅವರು ಪ್ರೋಗ್ರಾಮ್ಗಳಲ್ಲಿ ಹಾಡ್ತಾ ಹಾಡ್ತಾ ನಮ್ಗೆ ಆ ಸ್ಟೇಜ್ ಫಿಯರ್ ಗಳೆಲ್ಲ ಹೋಯ್ತು. ನಾವು ಹಾಡ್ಬಲ್ಲೆವು, ನಾವು ಹೊರಗಡೆ ನಾನು ಹಾಡ್ಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಬಂತು ನನ್ಗೆ. ಹಂಗೆ ಅಲ್ಲಿ ಜೂನಿಯರ್ ಎಕ್ಸಾಮ್, ಕರ್ನಾಟಕ ಕ್ಲಾಸಿಕಲ್ ನಾನು ನನ್ನ ಮಗ ಒಟ್ಟಿಗೆ ಜೂನಿಯರ್ ಎಕ್ಸಾಮ್ ತಗೊಂಡು ಪಾಸ್ ಮಾಡ್ಕೊಂಡ್ವಿ. ಸೀನಿಯರ್ದು ಪಾಠಗಳು ಎಲ್ಲ ಮುಗಿದು ಪರೀಕ್ಷೆ ತಗೊಳ್ಬೇಕು ಅನ್ನುವಾಗ ನನ್ನ ಮಗನ SSLC ಡೇಟ್ ಮತ್ತೆ ಅದ್ರ ಡೇಟು ಕ್ಲಾಶ್ ಆಯ್ತು. ಅವಾಗ ನಮ್ಗೆ ತಗೊಳ್ಲಿಕ್ಕೆ ಆಗ್ಲಿಲ್ಲ, ನಾನು ಅವನಿಬ್ರು ತಗೊಳ್ಲಿಕ್ಕೆ ಆಗ್ಲಿಲ್ಲ. ಬಟ್ ಪಾಠಗಳ ಆಯ್ತು, ಅಲ್ಲಿ ತನಕ ತಿಳ್ಕೊಂಡ್ವಿ. ಅದ ನಂತರ ನನ್ನ ಹಾಡಿನ ಪಯಣ ಸ್ವಲ್ಪ ವೇಗಗೊಳ್ತು. ಹಾಡ್ಲಿಕ್ಕೆ ತುಂಬಾ ಸ್ಟಾರ್ಟ್ ಮಾಡಿದೆ ನಾನು. ಹೊರಗಡೆ ಯಾವ್ದಾದ್ರು ಪ್ರೋಗ್ರಾಮ್ಗಳಲ್ಲಿ ಪ್ರಾರ್ಥನೆ ಹೇಳೋದಕ್ಕೆ ಹಾಗೆಲ್ಲ ಕರೆದಾಗ ಹೋಗಿ ಹಾಡಿದ್ದುಂಟು ಅವಾಗ. ತದನಂತರ ಈ ಹಾಡು ಫುಲ್ ಫ್ಲೆಡ್ಜ್ ಆಗಿ ನಾನು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಬಹುಶಃ ಕೊರೋನಾ ಪೀರಿಯಡ್ ನಲ್ಲಿ. ಕೊರೋನಾ ನೀಡಿದ ಬ್ರೇಕ್ ಉಂಟಲ್ಲ, ಹೊರ ಜಗತ್ತಿನಿಂದ ಡಿಸ್ಕನೆಕ್ಟ್ ಆಗಿ ಬದುಕುವಾಗ ಮನಸ್ಸಿಗೆ ತುಂಬಾ ಕಷ್ಟ ಆಗೋದು. ಅಯ್ಯೋ ಹೀಗೆ ಆದ್ರೆ ಹೇಗೆ ಅಂತ, ಅದನ್ನ ಮರಿಲಿಕ್ಕೋಸ್ಕರ ಏನಾದ್ರು ಒಂದು ಬೇಕಲ್ಲ. ಆಗ ನಾನು ಮನೆಯಲ್ಲೇ ವಿಡಿಯೋ ರೆಕಾರ್ಡ್ ಮಾಡಿ, ನನ್ನ ಮಗ ಅವಾಗ ನನ್ಗೆ ಹೆಲ್ಪ್ ಮಾಡ್ತಾ ಇದ್ದ, ವಿಡಿಯೋ ಮಾಡಿಬಿಟ್ಟು ಹಾಡ್ ರೆಕಾರ್ಡ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದೆ. ಆ ಸಮಯದಲ್ಲಿ ಈ ಸಾಮಾಜಿಕ ಜಾಲತಾಣಗಳು ನಮಗೆ ತುಂಬಾ 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 ಒಳ್ಳೆಯ ವೇದಿಕೆಗಳನ್ನ ಒದಗಿಸ್ಕೊಡ್ತು. ಅದರೊಳಗೆ ಕಲಾಚಾವಡಿ ಸಹಿತ ಒಂದು. ನಮ್ಗೆ ಆ ಕಲಾಚಾವಡಿನಲ್ಲಿ ಮತ್ತೆ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಹಾಡ್ಲಿಕ್ಕೋಸ್ಕರ ಹಾಡನ್ನ ಕಲಿಯೋ ಉತ್ಸಾಹ ಬಂತು. ಬೇರೆ ಬೇರೆ ಹೊಸ ಹೊಸ ಹಾಡುಗಳನ್ನ ಕಲ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡಕ್ ಸ್ಟಾರ್ಟ್ ಮಾಡಿದೆ. ಮತ್ತೆ ಬೆಂಗಳೂರಿಗೆ ನಾನು ತೀರ್ಥಹಳ್ಳಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆದ ನಂತರ ಅದೇ ಆ ಕೊರೋನಾ ಸಮಯದಲ್ಲಿ ನಿಂತ ನಮ್ಗೆ ಸಮಯವೂ ಜಾಸ್ತಿ ಸಿಕ್ತಿತ್ತು. ಆಫೀಸ್ನಿಂದ ಬಂದ್ಬಿಟ್ಟು ಹೊರಗಡೆ ಎಲ್ಲೂ ಹೋಗಕ್ ಆಗ್ತಿರ್ಲಿಲ್ವಲ್ಲ. ಹಾಗಾಗಿ ಮನೆಯಲ್ಲೇ ಇದ್ಬಿಟ್ಟು ಹಾಡುಗಳನ್ನ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ತುಂಬಾ ಖುಷಿ ಸಿಕ್ತಿತ್ತು, ಮನಸ್ಸಿಗೆ ಸಮಾಧಾನ ಸಿಗ್ತಾ ಇತ್ತು ಅದರಿಂದ. ಹೀಗೆ ನನ್ನ ಹಾಡಿನ ಪಯಣ ಇಂದಿನವರೆಗೂ ನಡೀತಾನೆ ಇದೆ. ನಂತರ ಈ ಕವನ ಬರೆಯೋದು ಆಸಕ್ತಿ ಅಂದ್ರೆ, ನಾನು ಬರೀ ಕವಯತ್ರಿ ಅಲ್ಲ, ನಾನು ಬೇರೆನೂ ಎಲ್ಲ ಬರೀತೀನಿ. ಚುಟುಕುಗಳು, ಲೇಖನಗಳು, ಪ್ರವಾಸ ಕಥನಗಳು, ವಿಮರ್ಶೆ, ಹೀಗೆ ಬೇರೆ ಬೇರೆ ಹಾಸ್ಯ ಬರಹಗಳು, ಪುಟ್ ಕತೆ, ಒಂದಿಷ್ಟೇ ಚೋಟ ಕತೆ ಬರೆಯೋದು, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಅಲ್ಪ ಸ್ವಲ್ಪ ಬರೆದಿದ್ದೀನಿ ನಾನು. ನನ್ನ ಮೆಚ್ಚಿನ ಬಗೆ ಅಂತಂದ್ರೆ ಚುಟುಕು ಬರೆಯೋದು. ಬಹುಶಃ ಜಾಸ್ತಿ ಬರ್ದಿರೋದು ಚುಟುಕುಗಳೇ ಅನ್ಕೋತೀನಿ. ಚುಟುಕುಗಳನ್ನ ಬರ್ದೆ ಮೊದಲೇ ಹೇಳಿದ ಹಾಗೆ ಹೈಸ್ಕೂಲ್ನಲ್ಲಿ ಮತ್ತೆ ಕಾಲೇಜುಗಳಲ್ಲಿ ಓದಿನ ಪ್ರಭಾವ ತುಂಬಾ ಇತ್ತು ನನ್ನ ಮೇಲೆ. ಹಾಗಾಗಿ ಬರವಣಿಗೆ ಸ್ವಲ್ಪ ಇದ್ದಿದ್ದು, ಈಗ ಕೊರೋನಾ ಪೀರಿಯಡ್ ನಲ್ಲೇ ಬರವಣಿಗೆ ಸಹಿತ ಜಾಸ್ತಿ ಆಯ್ತು. ಬೇರೆ ಬೇರೆ ನಿಯತಕಾಲಿಕಗಳಿಗೆ ಇಲ್ಲಿಗೆಲ್ಲ ಬರೆದು ಕಳಿಸ್ತಾ ಇದ್ದೆ. ನಂದು ಸಾಕಷ್ಟು ವೇದಿಕೆಗಳಲ್ಲೂ ಬರೆದೆ. ಉದಯವಾಣಿ, ವಿಶ್ವವಾಣಿ, ವಿಜಯ ಕರ್ನಾಟಕ, ಹೀಗೆ ನಿಯತಕಾಲಿಕಗಳಿಗೆ ಅಲ್ಲಿಗೂ ಬರಿತಾ ಇದ್ದೆ. ಮಾಮ್ಸ್ ಪ್ರೆಸ್ಸು, ಪ್ರತಿಲಿಪಿ ಅಂತ ಮಾಧ್ಯಮಗಳಲ್ಲಿ, ಫೇಸ್ಬುಕ್ ನಂತ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಲೇಖನಗಳನ್ನೆಲ್ಲ ಬರೆದೆ. ಹೀಗೆ ಬರವಣಿಗೆ ಮತ್ತು ಹಾಡು ಎರಡೂ ಅದರ ವೇಗವನ್ನ ಪಡೆದುಕೊಂಡಿದ್ದು ಬಹುಶಃ ಕೊರೋನಾ ಪೀರಿಯಡ್ ನಲ್ಲಿ. ಇದುವರೆಗೂ ಸುಮಾರು 1700 ಚುಟುಕುಗಳನ್ನ, ಒಂದು 172 ಕವನಗಳನ್ನ, 112 ಲೇಖನಗಳನ್ನ, ಅದಲ್ಲದೆ ಬೇರೆ ಬೇರೆ ನಿಯತಕಾಲಿಕಗಳಿಗೆ ಕೆಲವೊಂದು ಈ ಲೋಕಲ್ ಪತ್ರಿಕೆಗಳಿಗೆ ಸಹಿತ ಬರೆದು ಕೊಟ್ಟಿದ್ದೀನಿ. ಹಾಡುಗಳನ್ನ ಹಾಡ್ತಾ ಹಾಡ್ತಾ ಈಗ ಆಲ್ಮೋಸ್ಟ್ ಬೇರೆ ಬೇರೆ ವೇದಿಕೆಗಳಲ್ಲಿ ಸೇರಿ ಸುಮಾರು 700ರಿಂದ 800 ಹಾಡುಗಳನ್ನ, ದಾಸರ ಪದಗಳನ್ನ ಎಲ್ಲ ಹಾಡಿದ್ದೀನಿ. ಈ ಯಾನ ನಡೀತಾನೆ ಇದೆ, ಬರೀತಾನೂ ಇದ್ದೀನಿ. ಈಗ
ಹಾಡೋದನ್ನು ಹಾಡ್ತಾ ಇದ್ದೀನಿ. ಸಮಯದ ಅಭಾವದಿಂದ ಹೆಚ್ಚು ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಸಮಯ ಸಿಕ್ಕಾಗೆಲ್ಲ ಅದನ್ನ ಇದಕ್ಕೆ ಉಪಯೋಗಿಸ್ತೀನಿ. ಹಾಡು ಹಾಗೂ ಬರವಣಿಗೆ ಓದುಗಳಿಗೆ ಉಪಯೋಗಿಸ್ತೀನಿ. ರಿಯಲಿ ಗ್ರೇಟ್ ಮೇಡಮ್. ನಿಮಗೆ ಸಂಗೀತ ಕಲಿಯೋಕೆ ಆಸಕ್ತಿ ಇದ್ರೂ ಆ ಬಾಲ್ಯದಲ್ಲಿ ಅವಕಾಶ ಇಲ್ಲದೆ ಇರೋದಕ್ಕೆ ಮಗನ ಜೊತೆನೆ ತಾವು ಕಲಿತು ಎಕ್ಸಾಮ್ ಪಾಸ್ ಮಾಡಿದ್ದೀರಾ. ಹಾಗೆ ಕವನ ಕೂಡ ಬರೀತೀರಾ, ಆರ್ಟಿಕಲ್ ಬರೀತೀರಾ, ಚುಟುಕು ಬರೀತೀರಾ. ನಿಜವಾಗ್ಲೂ ನೀವು ಆಲ್ರೌಂಡರ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು ನಿಮ್ಮ ಸಂಗೀತ ಜರ್ನಿ ಬಗ್ಗೆ ಕೇಳಿ. ಹಾಗೆ ಈಗ ಮಗ ಅಂದಾಗ ಹಾಗೆ ವೈವಾಹಿಕ ಜೀವನದ ಬಗ್ಗೆನೂ ಕೇಳೋಣ ಅನ್ನಿಸ್ತಿದೆ. ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ತಿಳಿಸ್ತೀರಾ? ಯಾರನ್ನ ಮದುವೆ ಆದ್ರಿ, ಯಾವ ಊರಿಗೆ ಮದುವೆ ಆಗಿ ಹೋದ್ರಿ, ನಿಮ್ಮ ವೈವಾಹಿಕ ಜೀವನದ ಫ್ಯಾಮಿಲಿ ಬಗ್ಗೆ ತಿಳಿಸ್ತೀರಾ? ಕೆಲಸ ಸಿಕ್ಕ 2 ವರ್ಷಗಳಲ್ಲೇ ನನಗೆ ಮದುವೆ ಗೊತ್ತಾಯ್ತು. ನೋಡಿದ್ದೆ ಒಬ್ರನ್ನ, ಅವರನ್ನೇ ಮದುವೆ ಆಗಿದ್ದು. ಹುಡುಗನ ಮುಖ ನೋಡ್ದೇನೆ ಮದುವೆ ಆದವಳು ನಾನು. ಅವಾಗ ಅಪ್ಪ ಅಮ್ಮ ದೊಡ್ಡವ್ರು ನೋಡಿರ್ತಾರೆ, ಅವ್ರು ಚೆನ್ನಾಗೇ ನೋಡಿರ್ತಾರೆ, ಇಷ್ಟೇ ನಮ್ಗಿದ್ದಿದ್ದು. ಹಾಗಾಗಿ ಕತ್ತೆತ್ತಿ ಅವ್ರ ಮುಖನೂ ನೋಡಿರ್ಲಿಲ್ಲ ನಾನು ನೋಡಕ್ ಬಂದಾಗ. ಹಾಗಾಗಿ ಫಸ್ಟ್ ಬಂದಿದ್ದೆ ನೋಡಕ್ ಬಂದಿದ್ದೆ ಅವರು. ಅದೇ ಜಾತಕನೂ ಆಯ್ತು. ಕುಂದಾಪುರದ ಶ್ರೀ ವಿ ಸೂರ್ಯಕಾರಂತ್ರವರನ್ನ ನಾನು ಮದುವೆ ಆದೆ 1998ರಲ್ಲಿ. 98ರಲ್ಲಿ ಮದುವೆ ಆಯ್ತು. 99ರಲ್ಲಿ ನನ್ನ ಮಗ ಶಿಶಿರ್ ಕಾರಂತ್ ಹುಟ್ಟಿದ. ನಮ್ಮನೆಯವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ರು. ನನ್ನ ಮಗ ಈಗ ಇಂಜಿನಿಯರ್ ಆಗಿದ್ದಾನೆ, 4 ವರ್ಷ ಆಯ್ತು. ಮದುವೆಯ ಫಸ್ಟ್ರಲ್ಲಿ ಒಂದು 7-8 ವರ್ಷಗಳ ಕಾಲ ಅವರು ಹೊರಗಡೆನೆ ದೂರದ ಊರುಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಅಫ್ಸರ್ ಆಗಿರೋದ್ರಿಂದ 3 ವರ್ಷಕ್ಕೆ ಅವರಿಗೆ ಟ್ರಾನ್ಸ್ಫರ್ ಇರ್ತಾ ಇತ್ತು. ಆಗ ನಾನು ಒಂದ್ ಕಡೆ ನಿಂತ್ಬಿಟ್ಟು ನನ್ನ ಮಗನ ಎಜುಕೇಶನ್ ತೊಂದರೆ ಆಗಬಾರ್ದು ಅಂತ ನಾನು ತೀರ್ಥಹಳ್ಳಿನಲ್ಲೇ ಮನೆ ತಗೊಂಡ್ಬಿಟ್ಟು ನಾನು ಅಲ್ಲೇ ಇದ್ದು ನನ್ನ ಮಗನ ನೋಡ್ಕೊಂಡೆ. ನಮ್ಮ ಮನೆಯವರು ಬೇರೆ ಬೇರೆ ಕಡೆ ಎಲ್ಲ ಟ್ರಾನ್ಸ್ಫರ್ ಆಗಿ ಕೊನೆಗೆ ನನ್ನ ಮಗನ ಶಾಲೆ ಸೇರಿಸೋ ಟೈಮ್ನಲ್ಲಿ ಅವರು ಬಂದು ನಮ್ಮ ತೀರ್ಥಹಳ್ಳಿಯಿಂದಲೇ ಓಡಾಡೋಂಥ ಜಾಗಗಳಿಗೆ ಒಂದು 10-12 ವರ್ಷಗಳ ಕಾಲ ಒಟ್ಟಿಗೆ ಇದ್ವಿ. ನಂತರ ನನ್ನ ಮಗನಿಗೆ ಇಂಜಿನಿಯರಿಂಗ್ ಸೀಟ್ ಇಲ್ಲಿ RNSIT ಬೆಂಗಳೂರಿನಲ್ಲಿ ಸಿಕ್ಕಾಗ ನಾವು ಎಲ್ಲರೂ ಟ್ರಾನ್ಸ್ಫರ್ ತಗೊಂಡ್ಬಿಟ್ಟು ಇಲ್ಲೇ ಬಂದು ಬೆಂಗಳೂರಿನಲ್ಲಿ ಸೆಟ್ಲ್ ಆದ್ವಿ. ಬಹುಶಃ ನನ್ನ ಹಾಡು ಓದು ಬರವಣಿಗೆಗೆ ನಮ್ಮನೆಯವರಿಗೆ ತುಂಬಾ ಆಸಕ್ತಿ ಇದೆ. ಹಾಡಿನ ಬಗ್ಗೆ, ಬರೆಯೋದು ಓದೋದು ಎಲ್ಲದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ. ಅವ್ರು ಹಾಡೋದಿಲ್ಲ, ಬಟ್ ತುಂಬಾ ಓದ್ತಾರೆ. ಹಾಗಾಗಿ ನನಗೆ ಎಲ್ಲಾ ವಿಚಾರಗಳಲ್ಲಿ ಅವರ ಸಪೋರ್ಟ್ ಇದೆ. ನನ್ನ ಮಗ ತುಂಬಾ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ ನನಗೆ ವಿಡಿಯೋ ಮಾಡೋದಕ್ಕೆ. ಈ ಟೆಕ್ನಿಕಲಿ ನನ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಅದನ್ನೆಲ್ಲ ಅವನ ಹತ್ರ ಕಲ್ತ್ಕೊಂಡು ಅವನು ತುಂಬಾ ಸಹಾಯ ಮಾಡ್ತಾನೆ. ಈಗಲೂ ಅವನನ್ನ ಗೊಳಾಸ್ಕೊತಿರ್ತೀನಿ, ನಂಗೊಂಚೂರು ಹೆಲ್ಪ್ ಮಾಡೋ, ಇದನ್ನ ಮಾಡ್ಕೊಳಕ್ ಕೇಳ್ಕೊಡೋ. ಇವತ್ತು ಸಹಿತ ಅವನ ಹತ್ರ ಕೇಳ್ಕೊಡೆ ಇದನ್ನ ರೆಕಾರ್ಡಿಂಗ್ ಎಲ್ಲ ನಾನು ಮಾಡಿಸ್ಕೊಡೋದು. ತುಂಬಾ ಹೆಲ್ಪ್ ಮಾಡ್ತಾನೆ. ಅವರೆಲ್ಲರ ಸಹಕಾರದಿಂದ ನಂದು ಈ ಹಾಡು ಬರವಣಿಗೆ ಓದು ಎಲ್ಲ ನಡೀತಿದೆ ಅನ್ನೋದಕ್ಕೆ ಖುಷಿ ಇದೆ ನನಗೆ. ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಮ ವೈವಾಹಿಕ ಜೀವನ, ನಿಮ್ಮ ಯಜಮಾನರು, ಹಾಗೆ ನಿಮ್ಮ ಮಗನ ಸಪೋರ್ಟು ಇದೆಲ್ಲ ಕೇಳಿ ತುಂಬಾನೇ ಖುಷಿ ಆಯ್ತು. ನಿಮ್ಮ ಸಂಗೀತ ಜರ್ನಿ ಹೀಗೆ ಚೆನ್ನಾಗಿ ಮುಂದುವರಿಲಿ. ನಿಮ್ಮ ಮನೆಯವರ ಸಪೋರ್ಟು ಕೂಡ ಸರಿಯಾಗಿ ಚೆನ್ನಾಗಿ ಸಿಗ್ತಾ ಇರಲಿ ಅಂತ ಆಶಿಸ್ತೀನಿ. ಕಲಾ ಚಾವಡಿಗೆ ನೀವು ಸೇರಿದ್ಯಾವಾಗ, ಯಾರು ಸೇರಿಸಿದ್ದು, ಇದ್ರ ಬಗ್ಗೆ ಹೇಗೆ ಮಾಹಿತಿ ಸಿಕ್ತು ಅಂತ ನಮಗೆ ತಿಳಿಸ್ತೀರಾ? ನಾನು ಕಲಾ ಚಾವಡಿಗೆ ಜನವರಿ 4, 2022ರಂದು ಸೇರ್ಕೊಂಡೆ. ನಾನು ಬೇರೆ ಬೇರೆ ಗುಂಪುಗಳಲ್ಲಿ ಹಾಡ್ತಾ ಇದ್ದೆ ಅದಕ್ಕೂ ಮೊದಲು. ಆಗ ನನ್ನ ಕಸಿನ್ ಲತಾ ರಾಮಕೃಷ್ಣ ಆಯ್ತಾಳು, ಕಲಾ ಚಾವಡಿ ಅಂತ ಒಂದು ಗುಂಪಿದೆ, ಅದರೊಳಗೆ ಬರೆಯೋದು ಓದೋದು ಅದಕ್ಕೆಲ್ಲ ನಿಂಗೆ ಅವಕಾಶ, ಸಾಹಿತ್ಯದ ವೇದಿಕೆ ಸಹಿತ ಇದೆ, ಅಲ್ಲಿ ಭಾವಗೀತೆಗಳನ್ನ ಹಾಡ್ಬೋದು, ನೀನು ಅಲ್ಲಿ ಯಾಕೆ ಸೇರ್ಕೋಬಾರ್ದು ಅಂತ ಹಾಕಿದ್ದು. ಇಲ್ಲ, ನನಗೆ ಟೈಮೇ ಆಗೋದಿಲ್ಲ, ಎಲ್ಲೋ ವಿಡಿಯೋ ಮಾಡಿದ್ದನ್ನ ಒಂದೊಂದು ಗ್ರೂಪಿಗೆ ಹಾಕ್ತಾ ಇರ್ತೀನಮ್ಮ, ನನಗೆ ಸಮಯ ಸಿಗೋದಿಲ್ಲ ಅಂತ ಅಂದು ನಾನು ಅದು ಮುಂದುವರಿಲಿಲ್ಲ, ಮತ್ತೆ ಜಾಯಿನ್ ಆಗ್ಲಿಲ್ಲ ನಾನು. ಯಾವಾಗ ಕೊರೋನಾ ಬಂತು ಅವಾಗ ಸುಮಾರು ಹಾಡುಗಳನ್ನ ವಿಡಿಯೋ ಮಾಡ್ಕೊಂಡಲ್ಲ, ಆ ಸಮಯದಲ್ಲಿ ಅವಳು ಹೇಳಿದ್ದಲ್ಲ, ಹಾಗಿದ್ರೆ ನೋಡೋಣ, ಈಗ ಹಂಗಿದ್ರು ರೆಕಾರ್ಡ್ ಮಾಡಿ ವಿಡಿಯೋಗಳಿದಾವಲ್ಲ, ಹಾಕ್ಲಿಕ್ಕೆ ಆಗತ್ತೆ ಅಂತ ಅನ್ಕೊಂಡ್ಬಿಟ್ಟು ಕಲಾ ಚಾವಡಿನ ನಾನು ಅವಾಗ ಪೋಸ್ಟ್ ಕೊರೋನಾ ಪೀರಿಯಡ್ ನಲ್ಲಿ ಜಾಯಿನ್ ಆದೆ. ತುಂಬಾ ಖುಷಿ ಆಯ್ತು ಮೇಡಮ್.
ಕಲಾ ಚಾವಡಿಗೆ ಸೇರಿ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೀರಾ, ಕವಿತೆಗಳನ್ನು ಬರಿತಾ ಇದ್ದೀರಾ. ನಿಮ್ಮ ಕವಿತೆಗಳು ಹಾಡಾಗಿ ಕೂಡ ಬರ್ತಾ ಇದ್ದಾವೆ, ಎಷ್ಟೊಂದು ಜನ ಅದಕ್ಕೆ ರಾಗ ಹಾಕಿ ಹಾಡ್ತಾ ಇದ್ದಾರೆ. ಇದೆಲ್ಲ ಒಂದು ರೀತಿ ಖುಷಿ ವಿಷಯನೇ. ಕಲಾ ಚಾವಡಿ ಅಲ್ಲದೆ ನೀವು ಬೇರೆ ಗ್ರೂಪಲ್ಲೂ ಕೂಡ ಹಾಡ್ತಿರ್ತೀರಾ, ಕವಿತೆ ಕೂಡ ಬರೀತಿರ್ತೀರಾ, ಬೇರೆ ಬೇರೆ ಆರ್ಟಿಕಲ್ ಕೂಡ ಬರೀತೀರಾ, ಚುಟುಕುಗಳು ಬರೀತಿರ್ತೀರಾ. ಸೊ ನಿಮ್ಗೀಗ ಕಲಾ ಚಾವಡಿಗೆ ಸೇರಿದ್ಮೇಲೆ, ಇಲ್ಲಿ ಹಾಡದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ತಿಳಿಸ್ತೀರಾ? ಕಲಾ ಚಾವಡಿ ಅನ್ನೋದು ಶಿಸ್ತಿಗೆ ಹೆಸರಾದ ವೇದಿಕೆ. ಬೇರೆ ಬೇರೆ ಗುಂಪುಗಳಲ್ಲಿ ನಾನು ಹಾಡ್ತಾ ಇದ್ದೇನೆ. ಕಲಾ ಚಾವಡಿ ಯಾಕೆ ವಿಶಿಷ್ಟ ಅಂತಂದ್ರೆ ಇಲ್ಲಿನ ಶಿಸ್ತು ಹಾಗೂ ನಿಯಮಗಳು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗ್ತಾರೆ. ನಮ್ಗೆ ಒಂದೊಂದು ದಿವಸ ಒಂದೊಂದು ಇರುತ್ತೆ. ಸಾಹಿತ್ಯದ್ದು ಹಾಡುಗಳಲ್ಲಿ ಮೂರ್ ವೆರೈಟಿ. ಹಾಗೆ ನನಗೆ ಚಿತ್ರ ಸಂಗೀತದಲ್ಲಿ ಅಷ್ಟು ಆಸಕ್ತಿ ಇಲ್ಲದ್ರಿಂದ ಬಹುಶಃ ನಾನು ಅದೊಂದು ಚಿತ್ರ ಚಾವಡಿನಲ್ಲಿ, ವಾದ್ಯ ಚಾವಡಿನಲ್ಲಿ ಭಾಗವಹಿಸ್ತಿಲ್ಲ. ಮತ್ತೆಲ್ಲ ಚಾವಡಿಗಳಲ್ಲೂ ನಾನು ಭಾಗವಹಿಸುವ ಪ್ರಯತ್ನವನ್ನ ಮಾಡ್ತಾ ಇರ್ತೇನೆ. ಯಾಕೆ ಅಂದ್ರೆ ಕಲಾ ಚಾವಡಿನಲ್ಲಿ ಪ್ರೋತ್ಸಾಹ ಮಾಡೋ ಸಹೃದಯ ಗೆಳತಿಯರು ತುಂಬಾ ಜನ ಇದ್ದಾರೆ. ನನಗೆ ತುಂಬಾ ಎಂಕರೇಜ್ ಮಾಡ್ತಾರೆ ಹಾಡೋದಕ್ಕೆ, ಬರೆಯೋದಕ್ಕೆ. ನಮ್ಮ ಕವನಗಳು ಹಾಡಾಗ್ತವೆ ಇಲ್ಲಿ. ಯಾಕಂದ್ರೆ ನಾವು ಸಾಹಿತ್ಯ ಚಾವಡಿಯಲ್ಲಿ ಬಂದಂತಹ ಕವನಗಳಿಗೆ ರಾಗ ಹಾಕಿ ಭಾವ ಚಾವಡಿಯಲ್ಲಿ ಹಾಡ್ಲಿಕ್ಕೆ ಅವಕಾಶ ಉಂಟಿಲ್ಲಿ. ಹಾಗೆ ನಂದು ಒಂದೆರಡು ಕವನಗಳು ಇಲ್ಲಿ ಹಾಡಾಗಿವೆ. ಹಾಗಾಗಿ ಕಲಾ ಚಾವಡಿ ಒಂದು ವಿಶಿಷ್ಟವಾದ ವೇದಿಕೆ ನನ್ನ ಪಾಲಿಗೆ. ನಮಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಮಗೆ ಅವಕಾಶವನ್ನ ನೀಡ್ತಾರೆ. ಮೈಸೂರಿನ ಇವರದ್ದು ಹರಿದಾಸ ಹಬ್ಬದ ಬಳಗದವರಿಂದ ನಡೆದ ಕಾರ್ಯಕ್ರಮದಲ್ಲಿ ನಮ್ಗೆ ಅವಕಾಶ ಸಿಕ್ತು. ಮೊನ್ನೆ ಪುರಂದರದಾಸರ ಆರಾಧನಾ ದಿವಸದಂದೇ ದೇವಸ್ಥಾನದಲ್ಲಿ ನಮ್ಗೆ ಹಾಡುವಂತ ಅವಕಾಶ ಕಲಾ ಚಾವಡಿಯವರು ಮಾಡಿಕೊಟ್ರು. ಹಾಗಾಗಿ ಶ್ರೀಮತಿ ಚಂದ್ರಿಕಾ ಬದ್ರನಾಥ್ ಅವರ ದಕ್ಷ ಆಡಳಿತದಲ್ಲಿ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿರೋ ಚಾವಡಿ ಇದು. ಹಾಗಾಗಿ ಕಲಾ ಚಾವಡಿ ನನ್ನ ಪಾಲಿಗೆ ಒಂದು ವಿಶಿಷ್ಟವಾದ ವೇದಿಕೆ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್, ಕಲಾ ಚಾವಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಹಾಗೆ ತುಂಬಾ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಸ್ಟೇಜಿಗೆ ಹಂಚ್ಕೋತೀರಾ. ನಿಜವಾಗ್ಲೂ ಖುಷಿ ಆಗತ್ತೆ ನಿಮ್ಮನ್ನ ನಮ್ಮ ಕಲಾ ಚಾವಡಿಯ ಮೆಂಬರ್ ಆಗಿ ಪಡೆದಿರೋದು. ತುಂಬಾ ತುಂಬಾ ಖುಷಿ ಆಗತ್ತೆ. ಈ ಹಾಡು ಮತ್ತೆ ಕವನ ಬರೆಯೋದು ಬಿಟ್ರೆ ನಿಮಗೆ ಬೇರೆ ಏನು ಹವ್ಯಾಸ ಇದೆ, ದಯವಿಟ್ಟು ತಿಳಿಸ್ತೀರಾ? ಹಾಡೋದು, ಬರೆಯೋದು, ಓದೋದು ಇದನ್ನ ಬಿಟ್ರೆ ಪ್ರವಾಸ ನನ್ನ ನೆಚ್ಚಿನ ಹವ್ಯಾಸ. ಮಲೆನಾಡು ಭಾಗದಲ್ಲೇ ನಾನು ಹುಟ್ಟಿ ಬೆಳೆದವಳಾಗಿರೋದ್ರಿಂದ ಅಲ್ಲಿನ ಪ್ರಕೃತಿ ಇದೆಯಲ್ಲ, ಅದು ನನಗೆ ನಿರಂತರವಾದ ಒಂಥರ ಪ್ರೋತ್ಸಾಹ ನೀಡುವಂತಹ ವಸ್ತು. ಅದನ್ನ ಆ ಹಸಿರು ಯಾವತ್ತೂ ನನ್ನ ಕಣ್ ಕಟ್ತಿರುತ್ತೆ. ಹಾಗಾಗಿ ಸಮಯ ಈಗ ಅಲ್ಲಿಂದ ಮಲೆನಾಡಿನಿಂದ ಏಕ್ದಮ್ ಬೆಂಗಳೂರಿನ ಈ ಕಾಂಕ್ರೀಟ್ ಕಡೆ ಬಿದ್ದಾಗ ಸ್ವಲ್ಪ ಸಮಯ ನನಗೆ ಉಸಿರು ಕಟ್ಟಿದಾಗ ಆಯ್ತು. ಆರಾಮಾಗಿ ಇದ್ದವರು ಏಕ್ದಮ್ ಎಲ್ಲಾ ಬರೀ ಬಿಲ್ಡಿಂಗ್ ಉಸಿರು ಕಟ್ಟೋ ತರ ಆದಾಗ ನಾನು ಕಂಡ್ಕೊಂಡದ್ದಂದ್ರೆ ಪ್ರವಾಸ ಹೋಗೋದು. ಹಾಗಾಗಿ ವಾರಾಂತ್ಯಗಳಲ್ಲಿ ಸಮಯ ಸಿಕ್ಕಾಗೆಲ್ಲ ನೀರು ಹಸಿರು ಇದ್ದಲ್ಲಿ ನಮ್ದು ಪ್ರಯಾಣ ನಡೀತಿರುತ್ತೆ. ನಾವು 3 ಜನ ಸಮಾನ ಆಸಕ್ತರು. ನನ್ನ ಮಗ, ನನ್ನ ಮನೆಯವರು, ನಾನು 3 ಜನ ಸಹಿತ ತುಂಬಾ ಪ್ರಕೃತಿಯನ್ನ ಇಷ್ಟಪಡುವಂತವ್ರು. ಅದಕ್ಕೆ ಹೇಳ್ತೀವಿ, ಪ್ರಕೃತಿಯೇ ಪರಮ ಸುಂದರಿ ಅನ್ಕೊಂಡು ಯಾವತ್ತೂ ಅವಳ ಮಡಿಲಿನಲ್ಲಿ ಇರೋಕೆ ಇಷ್ಟಪಡ್ತೀವಿ. ನೀರು ನನಗೆ ತುಂಬಾ ಇಷ್ಟ. ಸಮುದ್ರಕ್ಕಿಂತ ಈ ಹೊಳೆ, ತೊರೆ, ಜಲಪಾತಗಳು ಇದು ನನ್ನ ತುಂಬಾ ಇಷ್ಟ. ಅಂತ ಪ್ಲೇಸ್ಗಳನ್ನ ಹುಡ್ಕೊಂಡು ಯಾರು ಹೋಗದೇ ಇರೋ ಪ್ಲೇಸ್ಗಳು, ಯಾರು ಜನ ಇಲ್ದಿರೋ ಪ್ಲೇಸ್ಗಳನ್ನ ಹುಡ್ಕೊಂಡು ಹೋಗೋದು ನನ್ನ ನೆಚ್ಚಿನ ಹವ್ಯಾಸ. ನೀರೆಂದರೆ ಮೀನಾಗುವ ಮಂದಿ ನಾನು ಕೇಳ್ತಿರ್ತೀನಿ. ನನಗೆ ತುಂಬಾ ಇಷ್ಟ ನೀರಲ್ಲಿ ಆಟ ಆಡೋದು, ಪ್ರಕೃತಿ ಮಧ್ಯೆ ಇರೋದು, ಆ ಪ್ರಕೃತಿ ಮಧ್ಯದಲ್ಲಿ ಕುತ್ಕೊಂಡು ಭಾವಗೀತೆಗಳನ್ನ ಹಾಡೋದು, ಇದೆಲ್ಲ ನನ್ನ ಅತ್ಯಂತ ನೆಚ್ಚಿನ ಹವ್ಯಾಸಗಳು. ಮತ್ತೆ ಅಡಿಗೆ ಮಾಡೋದು ನನಗೆ ತುಂಬಾ ಇಷ್ಟ. ಅಡಿಗೆ ತಿಂಡಿಗಳನ್ನ ಬೇರೆ ಬೇರೆಯವರೆಲ್ಲ ಹಾಕ್ತಿರ್ತಾರೆ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಪ್ರಯೋಗ ಮಾಡೋದು ತುಂಬಾ ಇಷ್ಟ. ತುಂಬಾ ಚೆನ್ನಾಗೂ ಅದನ್ನ ಮಾಡ್ತೀನಿ. ಮನೆಯವರಿಗೂ ಎಲ್ಲ ತುಂಬಾ ಇಷ್ಟ. ಹಂಗಾಗಿ ನನ್ನ ವೆರೈಟಿ ಅಡಿಗೆ ಮಾಡೋದು, ತಿಂಡಿ ಮಾಡೋದು ತುಂಬಾ ಇಷ್ಟಪಟ್ಟು ತಿಂತಾರೆ. ಅದು ನನ್ನ ನೆಚ್ಚಿನ ಹವ್ಯಾಸಗಳಲ್ಲೊಂದು. ಏನಾದ್ರು ಹೊಸ ಪ್ರಯೋಗಗಳನ್ನ ಮಾಡ್ತಾ ಇರೋದು ನನ್ನ ನೆಚ್ಚಿನ ಹವ್ಯಾಸಗಳಲ್ಲಿ ಒಂದು. ಹೌದು ಮೇಡಮ್, ನಾನು ಕೂಡ ನೋಡಿದ್ದೀನಿ ನಿಮ್ಮ ವಾಟ್ಸಪ್ ಸ್ಟೇಟಸ್ ಆಗಲಿ, ಫೇಸ್ಬುಕ್ ಪೇಜಲ್ಲಾಗಲಿ ತುಂಬ ಪ್ರವಾಸ ಹೋಗ್ತೀರಾ. ಎಷ್ಟೊಂದು ಪ್ಲೇಸಸ್ ನಮಗೆ ಗೊತ್ತೇ ಇರಲ್ಲ. ನೀವು ಹೋಗಿದ್ ನೋಡಿ ನಾವು ಕೂಡ ಅದನ್ನ ಹೋಗಬೇಕು ಅಂತ ಆಸೆ ಪಟ್ಟು ಎಷ್ಟೋ ಸರಿ ನಿಮಗೆ ಫೋನ್ ಮಾಡಿ ಅದು ಎಲ್ಲಿ ಬರುತ್ತೆ, ಇದೆಲ್ಲಿ ಬರುತ್ತೆ, ಅಲ್ಲಿ ಏನೇನು ವ್ಯವಸ್ಥೆ ಇದೆ ಅಂತೆಲ್ಲ ಕೇಳಿ ತಿಳ್ಕೊಂಡು ನಾನು ಕೂಡ ಕೆಲವು ಕಡೆ ಎಲ್ಲ ಹೋಗಿದ್ದೀನಿ. ಸೊ ನಿಮ್ಮ
ಈ ಏನು ಈ ಪ್ರವಾಸದ ಫೋಟೋಸ್ ನಾವು ನೋಡಿದಾಗ ನಂಗೆ ಅನ್ಸೋದು ಡಾಕ್ಟರ್ ಬ್ರೋ ಜ್ಞಾಪಕ ಬರ್ತಾರೆ. ಅವರ ಥರನೇ ನೀವು ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಅಂತಲೂ ಕೂಡ ಅನಿಸುತ್ತೆ. ಎಷ್ಟೋ ಸರಿ ನಿಮ್ಗೆ ಹೇಳಿದ್ದೀರಿ ಕೂಡ. ನಿಜವಾಗ್ಲೂ ನಿಮ್ಮ ಎಷ್ಟೊಂದು ಗೊತ್ತಿಲ್ಲದೆ ಇರೋ ಪ್ಲೇಸಸ್ಗೆಲ್ಲ ಹೋಗ್ತೀರಾ. ನಿಮ್ಗೆ ತುಂಬ ಅಪರೂಪದ ಪ್ಲೇಸಸ್ಗೆಲ್ಲ ಹೋಗಿ ಪ್ರವಾಸ ಮಾಡ್ಕೊಂಡು ಬಂದ ಫೋಟೋಸ್ ಎಲ್ಲ ಹಾಕ್ತಿರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ನಾವು ಇಲ್ಲಿ ಹೋಗ್ಬೇಕು ಅಂತ ಆಸೆ ಮೂಡಿಬರುತ್ತೆ. ತುಂಬಾ ಖುಷಿ ಆಗುತ್ತೆ ನಿಮ್ಮ ಪ್ರವಾಸದ ಫೋಟೋಗಳನ್ನ ನೋಡಿದಾಗ. ಈಗ ನಿಮ್ಗೆ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದೆಯಲ್ಲ, ಅದರಿಂದ ನಿಮ್ಗೆ ಅದರ ಸಂಗೀತದಲ್ಲಿ ಯಾವ ಪ್ರಕಾರದ ಹಾಡು ಇಷ್ಟ ಆಗತ್ತೆ? ನಿಮ್ಮ ಧ್ವನಿಯಿಂದ ನಮಗಾಗಿ ಒಂದು ಇಷ್ಟವಾದ ಹಾಡನ್ನ ಹಾಡ್ತೀರಾ, ಅಥವಾ ಕವಿತೆನೇ ವಾಚನ ಮಾಡ್ತೀನಿ ಅಂದ್ರೆ ಕವಿತೆನೇ ವಾಚನ ಮಾಡಿ. ನನಗೆ ಈ ಮೊದಲೇ ಹೇಳಿದಾಗೆ ದಾಸರ ಪದಗಳನ್ನ ಮತ್ತೆ ಭಾವಗೀತಗಳನ್ನ ಹಾಡೋದು ತುಂಬಾ ಇಷ್ಟ. ಹಾಗಾಗಿ ಈ ದಿನ ಶ್ರೀ ವಾದಿರಾಜರು ರಚಿಸಿರುವ ಲೋಕಭರಿತನೋ ರಂಗ ಹಾಡುವ ಪ್ರಯತ್ನವನ್ನು ಮಾಡ್ತೇನೆ. ಲೋಕಭರಿತನೋ ರಂಗ ಅನೇಕ ಚರಿತನೋ, ಲೋಕಭರಿತನೋ ರಂಗ ಅನೇಕ ಚರಿತನೋ, ರಂಗ ಅನೇಕ ಚರಿತನೋ. ಕಾಕು ಜನರ ತರಿದು ತನ್ನೆ ಕಾಂತ ಭಕ್ತರ ಪೊರೆವ ಕೃಷ್ಣ, ಕಾಕು ಜನರ ತರಿದು ತನ್ನೆ ಕಾಂತ ಭಕ್ತರ ಪೊರೆವ ಕೃಷ್ಣ, ಲೋಕಭರಿತನೋ ರಂಗ ಅನೇಕ ಚರಿತನೋ, ರಂಗ ಅನೇಕ ಚರಿತನೋ. ರಾಜಸೂಯ ಯಾಗದಲ್ಲಿ ರಾಜರಾಜರಿರಲು ಧರ್ಮ, ರಾಜಸೂಯ ಯಾಗದಲ್ಲಿ ರಾಜರಾಜರಿರಲು ಧರ್ಮ, ರಾಜಸುತನು ಈತನೇ ಸಭಾ ಪೂಜೆಗಹರ ನೆನೆಸಿದಾತ, ರಾಜಸುತನು ಈತನೇ ಸಭಾ ಪೂಜೆಗಹರ ನೆನೆಸಿದಾತ, ಲೋಕಭರಿತನೋ ರಂಗ ಅನೇಕ ಚರಿತನೋ, ರಂಗ ಅನೇಕ ಚರಿತನೋ. ತನ್ನ ಸೇವಕ ಜನರ ಪೊರೆದು ಉನ್ನತುಡುಪಿಯಲ್ಲಿ ನಿಂತು, ತನ್ನ ಸೇವಕ ಜನರ ಪೊರೆದು ಉನ್ನತುಡುಪಿಯಲ್ಲಿ ನಿಂತು, ಘನ್ನ ಮಹಿಮೆಯಿಂದ ಮೆರೆವ ಪ್ರಸನ್ನ ಹಯವದನ ಕೃಷ್ಣ, ಘನ್ನ ಮಹಿಮೆಯಿಂದ ಮೆರೆವ ಪ್ರಸನ್ನ ಹಯವದನ ಕೃಷ್ಣ, ಲೋಕಭರಿತನೋ ರಂಗ ಅನೇಕ ಚರಿತನೋ, ರಂಗ ಅನೇಕ ಚರಿತನೋ. ಕಾಕು ಜನರ ತರಿದು ತನ್ನೆ ಕಾಂತ ಭಕ್ತರ ಪೊರೆವ ಕೃಷ್ಣ, ಕಾಕು ಜನರ ತರಿದು ತನ್ನೆ ಕಾಂತ ಭಕ್ತರ ಪೊರೆವ ಕೃಷ್ಣ, ಲೋಕಭರಿತನೋ ರಂಗ ಅನೇಕ ಚರಿತನೋ, ರಂಗ ಅನೇಕ ಚರಿತನೋ.
ಚರಿತನು. ಧನ್ಯವಾದಗಳು. ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಹಾಡುಗಳನ್ನ ಕೇಳಿ. ಹೀಗೆ ಚೆನ್ನಾಗಿ ಹಾಡ್ತಾ ಇರಿ. ಹಾಗೆ ಕವಿತೆಗಳನ್ನು ಬರೀತೀರಿ, ಚುಟುಕುಗಳನ್ನು ಬರೀತೀರಿ, ಪ್ರವಾಸ ಹೋಗ್ತಾ ಇರಿ, ನಮಗೂ ಕೂಡ ಹೊಸ ಹೊಸ ಜಾಗದ ಪರಿಚಯ ಮಾಡಿಸ್ತಾ ಇರಿ. ಹಾಗೆ ನಮ್ಮ ಚಾವಡಿಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇರ್ತೀರಾ. ನಮ್ಮ ಹರಿದಾಸ ಹಬ್ಬದಲ್ಲಿ ಕೂಡ ನೀವು ಭಾಗವಹಿಸಿದ್ರಿ. ಹಾಗೆ ಹರಿದಾಸ ಮಹೋತ್ಸವದಲ್ಲೂ ಕೂಡ ಭಾಗವಹಿಸಿ ನಾನು, ನೀವು, ಗೀತಾನಂತವರು ಪ್ರೈಸಸ್ ಕೂಡ ಗೆದ್ದಿದ್ವಿ. ಸೊ ಅದನ್ನ ಮರೆಯಕ್ಕಾಗಲ್ಲ. ರಾಯರ ಮಠದಲ್ಲಿ ಚಂದ್ರಿಕಾ ಮೇಡಮ್ ಕೈಯಿಂದ ತಗೊಂಡಿದ್ದು. ಸೊ ಇದರಿಂದ ನಿಮ್ಮ ಇದು ಸಂಗೀತ ಜರ್ನಿ ಹಾಗೆ ಕವಿಯತ್ರಿಯ ಜರ್ನಿ ಚೆನ್ನಾಗಿ ನಡೀಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಿಮಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಗೂ ಅನಂತ ಧನ್ಯವಾದಗಳು. ನಾನೇನು ದೊಡ್ಡ ಸಾಧಕಿ ಅಲ್ಲ, ಕೇವಲ ಸಣ್ಣ ಪುಟ್ಟ ಪ್ರಯತ್ನ